ಲೇಡೀಸ್ ಅಂಡ್ ಜೆಂಟಲ್ಮನ್, ಅಂತೂ ಇಂತೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಂಡಾಯ ಶಮನಗೊಂಡಿದೆ. ಭಾರೀ ಹೋರಾಟ ಮಾಡಿರತಕ್ಕಂಥ ಪೈಲ್ವಾನ್ ಸಾದಿಕ್ ಈಗ ಮಣ್ಣು ಮುಕ್ಕಿದ್ದಾರೆ. ನಿನ್ನೆಯಷ್ಟೇ ಅವರು ಒಂದು ನಾಮಪತ್ರವನ್ನು ವಾಪಸ್ ಪಡಿಬೇಕಾಗಿತ್ತು. ಆದರೆ ಘಟಾನುಘಟಿ ಶಾಸಕರು ಹೋಗಿ ಯಾವುದೇ ರೀತಿಯ ಪಟ್ಟಗಳನ್ನು ಹಾಕಿದ್ರು. ಸ್ವತಃ ಪೈಲ್ವಾನ್ ಆಗಿರ್ತಕ್ಕಂಥ ಸಾದಿಕ್ ಪಟ್ಟಿಗೆ ಸಡಿಲಾಗದೆ ಈಗ ಸಿದ್ದರಾಮಯ್ಯನವರು ಹಾಕಿರ್ತಕ್ಕಂಥ ಪಟ್ಟಿಗೆ ಸಾದಿಕ್ರಂಥ ಪೈಲ್ವಾನರು ಕೂಡ ಈಗ ಪಟ್ಟು ಸಡಿಲಿಸಿ ಮಣ್ಣು ಮುಕ್ಕಿ ಸೋಲನ್ನು ಒಪ್ಕೊಂಡಿದ್ದಾರೆ. ಹಾಗಾದರೆ ಸಾದಿಕ್ ಪೈಲ್ವಾನ್ರವರನ್ನು ಸೋಲಿಸೋದರಲ್ಲಿ ಏನೆಲ್ಲ ತಂತ್ರಗಳು ಅಡಗಿದ್ವು ಮತ್ತು ಅವರನ್ನು ಯಾವ ಪಟ್ಟುಗಳನ್ನು ಹಾಕಿ ಸೋಲಿಸಲಾಯಿತು, ಜೊತೆಗೆ ಈಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಒಂದು ಕೂಗಿದೆ ಅಲ್ಲ, ಅದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ, ಅದಕ್ಕೆ ಪರಿಹಾರ ಏನು, ಈ ಎಲ್ಲದರ ಕುರಿತಂತೆ ನಾನು ನಿಮ್ಮ ಮುಂದೆ ಮಾತಾಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಪಕ್ಷ ಬಂಡಾಯ ಪಕ್ಷದಿಂದ ಸ್ಪರ್ಧೆಯಿಂದ ನಾನು ರಿಟೈರ್ ಆಗಿದ್ದೀನಿ. ಕಾಂಗ್ರೆಸ್ಸಿಗೆ ನಾನು ಭುಜ ಹಾಕಿ ಗೆಲ್ಲಿಸಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ನಮ್ಮ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ಅಂತೂ ಇಂತೂ ಕಳೆದ ಒಂದು ವಾರದಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ಮತ್ತು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದ್ದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಉಪಚುನಾವಣೆಯ ಕಣದಿಂದ ಸಾದಿಕ್ ಪೈಲ್ವಾನ್ ನಿರ್ಗಮಿಸಿದ್ದಾರೆ. ಅಂದರೆ ನಾಮಪತ್ರ ವಾಪಸ್ ತೆಗೆದುಕೊಂಡಿಲ್ಲ, ಅಂದರೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋಕೆ ಬರೋದು ಇಲ್ಲ, ಆದರೆ ಚುನಾವಣಾ ಕಣದಿಂದ ನಿವೃತ್ತಿ ಘೋಷಿಸಿಬಿಟ್ಟಿದ್ದಾರೆ ಅನ್ನುವಂಥದ್ದು. ನೋಡಿ, ಮೊನ್ನೆ 26ನೇ ತಾರೀಕು ಈ ಒಂದು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ 5 ಗಂಟೆವರೆಗೂ ಕಾಲಾವಕಾಶ ಇತ್ತು. ಆದರೆ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಆಗಲಿ, ಸಲೀಂ ಅಹಮದ್ ಆಗಲಿ ಮನವೊಲಿಕೆ ಎಷ್ಟೇ ಮಾಡಿದರೂ ಕೂಡ ಸುತಾರಾಮ್ ಒಪ್ಪಲಿಲ್ಲ, ಬಗ್ಗಲಿಲ್ಲ, ಜಗ್ಗಲಿಲ್ಲ. ಸಾದಿಕ್ ಪೈಲ್ವಾನ್ ಸಾಧ್ಯನೇ ಇಲ್ಲ, ನಾನು ತೆಗೆದುಕೊಳ್ಳೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಅದರ ಮರುದಿನ ನಿನ್ನೆಯಷ್ಟೇ ಇದೇ ಸಾದಿಕ್ ಪೈಲ್ವಾನ್ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬಳಿ ಕೂರಿಸಿಕೊಂಡು ನಯವಾಗಿ, ವಿನಯವಾಗಿ, ಪ್ರೀತಿಯಿಂದ, ಆತ್ಮೀಯತೆಯಿಂದ, ಆತ್ಮವಿಶ್ವಾಸದಿಂದ ಎಲ್ಲ ರೀತಿಯಿಂದಲೂ ಕೂಡ ಸಾಮ, ದಾನ, ಭೇದ, ದಂಡ ಅನ್ನುವಂಥದ್ದಿರುತ್ತಲ್ಲ, ಅದು ರಾಜಕಾರಣದಲ್ಲೂ ಇರುತ್ತೆ. ಆ ಅಸ್ತ್ರಗಳನ್ನು, ತಂತ್ರಗಳನ್ನು ಬಳಕೆ ಮಾಡಿ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಬಹುತೇಕ ಸಿದ್ದರಾಮಯ್ಯನವರು ಬಳಸಿರ್ತಕ್ಕಂಥ ಅಸ್ತ್ರಗಳು ಸಮಾಧಾನ ದಂಡ ಅಲ್ಲ, ಪ್ರೀತಿ, ಭರವಸೆ, ನಂಬಿಕೆ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಆದ್ಯತೆಯ ಕುರಿತಂತೆ ಅವರ ಮನವೊಲಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಸಾದಿಕ್ ಪೈಲ್ವಾನ್ ಆಪ್ತ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಓಕೆ, ಹಾಗಾದರೆ ಈಗ ಹುಟ್ಟುಕೊಳ್ಳುವಂಥ ಪ್ರಶ್ನೆ, ಹೀಗೆ ಕಣದಿಂದ ಹಿಂದೆ ಸರಿಯೋದಾದರೆ ಅಥವಾ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡು ಬಿಡ್ಬೋದಾಗಿತ್ತಲ್ಲ, ಯಾಕೆ ತೆಗೆದುಕೊಂಡಿಲ್ಲ, ಅಥವಾ ಅವಾಗಲೇ ರಿಜ್ವಾನ್ ಅರ್ಷದ್ ಅವರ ಮಾತಿಗೆ ಒಪ್ಕೊಂಡು ಬಿಡ್ಬೋದಾಗಿತ್ತಲ್ಲ ಅನ್ನುವಂಥದ್ದು ಅಲ್ವಾ. ಆದರೆ ಇದು ಕೇವಲ ಸಾದಿಕ್ ಪೈಲ್ವಾನ್ ಒಬ್ಬರ ಮಾತಲ್ಲ. ಇದು ಸಾದಿಕ್ ಪೈಲ್ವಾನ್ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಇಡೀ ಸಮುದಾಯದ ಪ್ರಜ್ಞೆಯಾಗಿ, ಸಮುದಾಯದ ಪ್ರಶ್ನೆಯಾಗಿ ಅವರು ನಿಂತ್ಕೊಂಡಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಜಿ ಹುಜೂರಿಯ ವಿರುದ್ಧ ನಿಂತ್ಕೊಂಡಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಕುಟುಂಬ ರಾಜಕಾರಣದ ವಿರುದ್ಧ ನಿಂತ್ಕೊಂಡಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಮೇಲ್ ಸಮುದಾಯಗಳಿಗೆ ಕೊಡುವಂಥ ಆದ್ಯತೆಯ ವಿರುದ್ಧ ನಿಂತ್ಕೊಂಡಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಹೇಗೆ ವೋಟ್ ಬ್ಯಾಂಕ್ ಥರ ಬಳಸ್ಕೊಳ್ಳಲಾಗ್ತಾ ಇದೆ ಆ ಆಕ್ರೋಶದ ವಿರುದ್ಧ ಅವರು ನಿಂತ್ಕೊಂಡಿದ್ರು ಅನ್ನುವಂಥದ್ದು ಅಲ್ವಾ. ಹಾಗಾದರೆ ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಈಗ ಸೊಲ್ಯೂಷನ್ ಸಿಕ್ಕೋಯ್ತಾ? ಸಿಕ್ಕಿಲ್ಲ. ಆದರೆ ಒಂದು ಪ್ರತಿಭಟನೆಯಂತೂ ವ್ಯಕ್ತವಾಗಿದೆ. ಬಹುತೇಕ ಸಿಡಿದ್ರೆ ಯಾರು ತುಳಿಯಲ್ಪಟ್ಟಿದ್ದಾರೆ, ಯಾರು ಬಳಸಲ್ಪಟ್ಟಿದ್ದಾರೆ, ಅವರು ಸಿಡಿದು ನಿಂತರೆ ಖಂಡಿತ ಯಾವುದೇ ಪಕ್ಷಕ್ಕಾಗಲಿ, ಯಾವುದೇ ಸರ್ಕಾರಕ್ಕಾಗಲಿ ಒಂದು ರೀತಿಯ ದೊಡ್ಡ ಸವಾಲಾಗಬಲ್ಲರು, ಚಾಲೆಂಜ್ ಆಗಬಲ್ಲರು ಅನ್ನುವಂಥದ್ದನ್ನು ಸಾದಿಕ್ ಪೈಲ್ವಾನ್ ಪ್ರತಿಭಟನೆಯ ಮೂಲಕ ಒಂದು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸೊ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ, ನಾನು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಸಾದಿಕ್ ಪೈಲ್ವಾನ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಇದೆಲ್ಲ ಪ್ರಹಸನ ನಡೆದು ಬಿಡ್ತು ಬಿಡಿ. ಬೆಂಗಳೂರು, ದಾವಣಗೆರೆಯಿಂದ ಬೆಂಗಳೂರಿಗೆ ಹೋದ್ರು ಸಾದಿಕ್ ಪೈಲ್ವಾನ್, ಅಲ್ಲಿ ಸಿಎಂ ಮಾತನಾಡಿಸಿದ್ರು, ಅಲ್ಲಿಂದ ನೇರವಾಗಿ ಕೆಪಿಸಿಸಿ ಕಚೇರಿಗೆ ಹೋದ್ರು, ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಕ್ಕದಲ್ಲೇ ಕೂರಿಸ್ಕೊಂಡು ಕೆಪಿಸಿಸಿ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತುಗಳನ್ನು ಆಡಿದ್ರು. ಆದರೆ ಇಡೀ ಪತ್ರಿಕಾಗೋಷ್ಠಿಯಲ್ಲಿ
ಹೇಗೆ ಸಿದ್ದರಾಮಯ್ಯನವರು ಮಾತಾಡಿದ್ರು, ಹೇಗೆ ಸಾದಿಕ್ ಪೈಲ್ವಾನ್ ಮಾತನಾಡಿದ್ರು ಮತ್ತು ಏನು ಮಾತನಾಡಿದ್ರು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಧಾರ್ಷ್ಟತೆಯ ಮಾತುಗಳು ಹೇಗಿತ್ತು, ಅವರ ಮಾತಿನ ವರಸೆ ಹೇಗಿತ್ತು ಅನ್ನುವಂಥದ್ದು ಎಲ್ಲರೂ ನೋಡಿದ್ದಾರೆ. ಜೊತೆಗೆ ಮುಸ್ಲಿಂ ಸಮುದಾಯವೂ ಕೂಡ ನೋಡಿದೆ ಅಲ್ವಾ. ಸ್ವತಃ ಮುಖ್ಯಮಂತ್ರಿಗಳು ಈ ಇಡೀ ಸಿಚುವೇಶನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಲ್ವಾ. ಆದರೆ ಇದೇ ಡಿ ಕೆ ಶಿವಕುಮಾರ್ ಧಾರ್ಷ್ಟತೆಯ ಮಾತುಗಳನ್ನು ಆಡಿದರು. ಮಾಧ್ಯಮದವರಿಗೂ ಕೂಡ ಯಾವ ಒಪ್ಪಂದವೂ ಆಗಿಲ್ಲ, ಏನೂ ಆಗಿಲ್ಲ ಕಣ್ರೆ, ಅವ್ರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಅನ್ನೋವಂಥ ಮಾತನ್ನು ಹೇಳಿದರು. ಧಡಕ್ಕನೆ ಎದ್ದ ಸಾದಿಕ್ ಪೈಲ್ವಾನ್ ಇಡೀ ಪತ್ರಿಕಾಗೋಷ್ಠಿಯಿಂದ ಹೊರಗೆ ನಡೆದು ಬಿಟ್ಟರು. ಆದರೆ ಇಲ್ಲಿ ಸಿಎಂ ಮತ್ತು ಸಾದಿಕ್ ಪೈಲ್ವಾನ್ ನಡುವೆ ಆಗಿರ್ತಕ್ಕಂಥ ಒಪ್ಪಂದ ಏನು, ಯಾಕೆ ಹೀಗಾಯಿತು, ಏನು ಒಪ್ಪಂದ ಆಗಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆ. ಇಷ್ಟು ದೊಡ್ಡ ಮಟ್ಟದ ನಾನು ಪೈಲ್ವಾನ, ನಾನು ಕಣಕ್ಕಿಳಿದು ಬಿಟ್ಟರೆ ಸೋಲ್ತೀನಿ ಹೊರತು ವಾಪಸ್ ಬರಲ್ಲ ಅನ್ನೋಂಥ ಮಾತನಾಡಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ನಂಥ ಪೈಲ್ವಾನ್ರಿಗೂ ಕೂಡ ಮಣ್ಣು ಮುಕ್ಕಿಸಿದ ರಾಜಕೀಯ ವ್ಯವಸ್ಥೆ ಇದೆಯಲ್ಲ, ಇಂದಿನ ರಾಜಕೀಯ ವ್ಯವಸ್ಥೆ, ಅದು ಯಾವುದು, ಆ ಆಮಿಷ ಯಾವುದು ಅನ್ನುವಂಥದ್ದು ಬಹಳ ವಿಚಿತ್ರವಾಗಿ ಮತ್ತು ಸಹಜವಾಗಿ ರಾಜಕಾರಣದಲ್ಲಿ ಆಗೋ ಹಾಗೆ ಮುಂದಿನ ಭವಿಷ್ಯದ ಭರವಸೆಗಳನ್ನು ಅವರಿಗೆ ಕೊಡಲಾಯಿತು ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ನಿಗಮ ಮಂಡಳಿಗಳ ಒಂದು ಅವಕಾಶವನ್ನು ನಿಮಗೆ ಮಾಡಿಕೊಡ್ಲಾಗತ್ತೆ. ಈ ಒಂದು 2 ವರ್ಷದ ಕಾಲ, ಈ ಹಂಗೂ 2026ಕ್ಕೆ ಎಲೆಕ್ಷನ್ ಬರುತ್ತಲ್ಲ, ಅಲ್ಲಿವರೆಗೂ ಯಾವುದಾದ್ರೂ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಡ್ಲಾಗುತ್ತೆ. ನೀವು ಹಿಂದೆ ಸರೀರಿ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಅದರಲ್ಲೂ ಇವತ್ತಿನ ದೊಡ್ಡ ಮಟ್ಟದ ಎಲೆಕ್ಷನ್ ಕಾಂಪಿಟೇಷನ್ ಇದೆಯಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ಗಳನ್ನು ಗೆಲ್ಲುವಂಥ ಪರಿಸ್ಥಿತಿ ಇವತ್ತಿದೆಯಲ್ಲ, ಆ ಪರಿಸ್ಥಿತಿಯನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ. ಕೇವಲ ರಟ್ಟೆಯ ಸಿಟ್ಟಷ್ಟೇ ಸಾಧ್ಯವಾಗಲ್ಲ, ಹೊಟ್ಟೆಯ ಸಿಟ್ಟಷ್ಟೇ ಸಾಧ್ಯವಾಗಲ್ಲ, ರಟ್ಟೆಯ ಶಕ್ತಿಯು ಕೂಡ ಬೇಕಾಗುತ್ತೆ. ಹಾಗಾಗಿ ಈ ಸದ್ಯಕ್ಕೆ ವಾಪಸ್ ಸರೀರಿ ಅನ್ನುವಂಥದ್ದು ಒಂದು ಕಾರಣ. ಎರಡನೇ ಕಾರಣ, ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತ ನಿಮಗೆ ಅಥವಾ ನೀವೆಲ್ಲರೂ ಆರಿಸಿದ ಒಬ್ಬ ಅಲ್ಪಸಂಖ್ಯಾತ ನಾಯಕನಿಗೆ ದಾವಣಗೆರೆ ದಕ್ಷಿಣದಿಂದ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆ. ಮೂರನೆಯದು, ಯಾವುದಾದ್ರೂ ಈ 2 ವರ್ಷಗಳ ಕಾಲ, 26ರಿಂದ 28ರವರೆಗೂ 2 ವರ್ಷಗಳ ಕಾಲ ಯಾವುದಾದ್ರೂ ನಿಗಮ ಮಂಡಳಿಗೆ ಒಂದು ಅಧಿಕಾರವನ್ನು ಕೊಡ್ತೀವಿ, ನಿಮಗೆ ಸಮಾಧಾನ ಮಾಡ್ತೀವಿ ಅನ್ನುವಂಥದ್ದು. ಜೊತೆಗೆ ನೀವು ಹೇಳಿದ ಅಥವಾ ನಿಮ್ಮ ಸಕ್ರಿಯ ಕಾರ್ಯಕರ್ತರು ಸೂಚಿಸಿರ್ತಕ್ಕಂಥವರಿಗೆ ಕೆಪಿಸಿಸಿಯ ಡಿಸ್ಟ್ರಿಕ್ಟ್ ಮಟ್ಟದ ಒಂದು ಅಧಿಕಾರವನ್ನು ಕೂಡ ಕೊಡುವಂಥ ಕೆಲಸ ಆಗತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನುವಂಥ ಒಂದು ಮಾತು ಈಗ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಹಾಗಾಗಿ ಸಾದಿಕ್ ಪೈಲ್ವಾನ್ ಇಲ್ಲಿ ತಮ್ಮ ಒಂದು ಏನು ಆ ಪಟ್ಟು ಹಿಡಿದಿದ್ರು ಆ ಪಟ್ಟನ್ನು ಸಡಿಲಿಸಿದ್ದಾರೆ ಅನ್ನುವಂಥದ್ದು. ಏನೇ ಆಗಲಿ, ಇಡೀ ಪ್ರಹಸನವನ್ನು ನೋಡಿದಾಗ ಹೇಗೆ ಗೊತ್ತಿತ್ತು, ಅದು ಯಾರೇ ಸಿಡಿದು ಬಿದ್ದರೂ, ಅದು ಯಾರೇ ಬಂಡಾಯ ಎದ್ರು ಕೂಡ ಪಕ್ಷಗಳು ಅವರನ್ನು ಆಸೆನೋ ಆಮಿಷನೋ ಇನ್ನೊಂದೋ ಮಗದೊಂದೋ ಅಥವಾ ನಾನು ಹೇಳಿದಾಗೆ ಸಾಮ ದಾನ ದಂಡವನ್ನು ಬೇಕಿದ್ರೆ ಪ್ರಯೋಗಿಸಿ ಅವರನ್ನು ಬಗ್ಗಿಸ್ತಾರೆ ಅನ್ನುವಂಥದ್ದು. ಹೀಗೆ ಒಂದು ವ್ಯವಸ್ಥೆಯನ್ನು ಎದುರು ಹಾಕ್ಕೊಂಡು, ಒಂದು ಪಕ್ಷವನ್ನು ಎದುರು ಹಾಕ್ಕೊಂಡು ಗೆದ್ದು ಬೀಗಿ ಶಕ್ತಿ ಸಾಬೀತು ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ. ಮತ್ತು ಡಿ ಕೆ ಶಿವಕುಮಾರ್ ಮಾತುಗಳನ್ನ ಅವರು ಒಪ್ಕೊಂಡು ವಾಪಸ್ ಇವತ್ತು ರಿಟೈರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾದಿಕ್ ಪೈಲ್ವಾನ್ ಅಂತಹ ನುರಿತ ರಾಜಕಾರಣಿ ಅಲ್ಲ, ಅಂತಹ ಬಲಿತ ರಾಜಕಾರಣಿ ಅಲ್ಲ. ಅವರಿಗೆ ಜಾತಿಯ ಬೆಂಬಲ ಇರಬಹುದು, ಆದರೆ ಹಣದ ಬೆಂಬಲ, ದಾವಣಗೆರೆಯಲ್ಲಿ ಎಂತೆಂಥ ಹಣದ ಕುಳಗಳಿದ್ದಾವೆ ಅಲ್ವಾ. ಹಾಗಾಗಿ ವಾಸ್ತವವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಈ ಸದ್ಯಕ್ಕೆ ಸುಮ್ಮನಾಗಿದ್ದಾರೆ. ಆದರೆ ಇಲ್ಲಿ ಹುಟ್ಟುವಂಥ ಪ್ರಶ್ನೆ, ಸಾದಿಕ್ ಪೈಲ್ವಾನ್ ಅವರನ್ನೇನೋ ಸುಮ್ಮನೆ ಇರಿಸಲಾಯಿತು, ಆದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಶಾಮನೂರು ಶಿವಶಂಕರಪ್ಪನವರ ಏನು 4-5 ದಶಕಗಳ ನಿರಂತರ ಆಡಳಿತ, ಮುಸ್ಲಿಂ ಸಮುದಾಯವನ್ನು ಕೇವಲ ತಮ್ಮ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಬಂದಿರತಕ್ಕಂಥ ಶಿವಶಂಕರಪ್ಪನವರ ಆ ಒಂದು ಕುಟುಂಬದ ವಿರುದ್ಧ ಇದ್ದಿರ್ತಕ್ಕಂಥ ಅಸಮಾಧಾನ ಇದೆಯಲ್ಲ, ಅಥವಾ ನಮಗೂ ಅವಕಾಶ ಬೇಕು ಅನ್ನುವಂಥ ಒಂದು ಹಕ್ಕನ್ನು ಕೇಳುವಂಥ ಒಂದು ಕೂಗೆದ್ದಿದೆಯಲ್ಲ, ಆ ಕೂಗಿಗೆ ಅಲ್ಲಿನ ಮತದಾರರಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.